ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ಕೆಎಲ್ ನೇತೃತ್ವದಲ್ಲಿ ಧರಣಿ ನಡೆಸಿ ಗೃಹಲಕ್ಷ್ಮಿ ಹಣ ನೀಡುವಂತೆ ಪ್ರತಿಭಟನೆ ಮಾಡಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ, ಶಾಸಕ ಸುರೇಶ್ ಬಾಬು, ಸ್ವರೂಪ್ ಪ್ರಕಾಶ್, ಹರೀಶ್ ಗೌಡ, ಜವರಾಯಗೌಡ ಸೇರಿದಂತೆ ಹಲವರು ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು. ನಾವು ಈ ರಾಜ್ಯದ ಜನತೆ ಪರವಾಗಿ ಕೇಳ್ತಾ ಇರತಕ್ಕಂಥದ್ದು ಒಂದೇ ಪ್ರಶ್ನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಜನತೆಯ ಪರವಾಗಿ ಏನು 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತ ನಿಲುವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇಲ್ಲಿಯವರೆಗೂ ಕೇವಲ ಈ ಗ್ಯಾರಂಟಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಪರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇವೆ. ಪ್ರತಿ ತಿಂಗಳು ಅವ್ರು ಯಾವಾಗಾದ್ರೂ ನಿಗದಿ ಮಾಡಲಿ. ನಾವು 2ನೇ ತಾರೀಕು ಕೊಡ್ತಾರೋ, 5ನೇ ತಾರೀಕು ಕೊಡ್ತಾರೋ, 10ನೇ ತಾರೀಕು ಕೊಡ್ತಾರೋ, ಇಟ್ ಇಸ್ ಲೆಫ್ಟ್ ಆನ್ ದೆಮ್. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ವಿಚಾರಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಒಡೆದ ಮನೆ, ಅಲ್ಲಿ ಅಧಿಕಾರಕ್ಕೆ ಮತ್ತು ಕುರ್ಚಿಗಾಗಿ ನಿರಂತರ ಗಲಾಟೆ ನಡೀತಾ ಇದೆ. ವೀರಪ್ಪ ಮೊಯ್ಲಿ ಸಿಎಂ ಇದ್ದಾಗ ಕಪ್ಪು ಸಾಸರ್ನಿಂದ ಹೊಡೆದಾಡಿದ್ದಾರೆ, ಈಗ ಮತ್ತೆ ಅದೇ ರೀತಿ ಗಲಾಟೆ ಆಗಲಿದೆ ಅಂತ ಹೇಳಿದರು. ಇನ್ನು ಇದೇ ವೇಳೆ ರಕ್ತದಲ್ಲಿ ಪತ್ರ ಬರೆಯುವಂತಹ ಶಿವಗಂಗಾ ಹೇಳಿಕೆಗೆ ರೇಣುಕಾಚಾರ್ಯ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಕಾಂಗ್ರೆಸ್ ಒಡೆದ ಮನೆ, ಅಲ್ಲಿ ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಪೈಪೋಟಿ ಮೊದಲಿಂದ ನಿರಂತರವಾಗಿದೆ. ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಇಲ್ಲ ಅಂತಲ್ಲ. ಅವ್ರು ಏನ್ ಮಾತಾಡ್ತಾರೆ, ಬಿಜೆಪಿ ಅವ್ರ ಮನೆ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ರೆ ನಮ್ಮನೆ ಸರಿ ಇದೆ. ಕೆಲವರು ಸಿದ್ದರಾಮಯ್ಯನವರು ಶೇರಿಂಗ್ ಆಗಿದೆ, ಪವರ್ ಶೇರಿಂಗ್ ಆಗಿದೆ ಅಂತಾರೆ, ಇನ್ನು ಕೆಲವರು ಇಲ್ಲ ಅಂತ ಹೇಳ್ತಾರೆ. ಡಿಕೆ ಶಿವಕುಮಾರ್ ಮೌನವಾಗಿದ್ದು ಮುಂದಿನ 2028 ವಿಧಾನಸಭೆ ಚುನಾವಣೆ ನನ್ನ ನೇತೃತ್ವದಲ್ಲಿ ಅಂತ ಹೇಳ್ತಾರೆ. ಕೆಲವರು ಸಚಿವರುಗಳು ಏನು ತುಮಕೂರಿನ ಕೊರಟಗೆರೆಯಲ್ಲಿ ಧ್ವಜಸ್ತಂಭ ತೆರವು ವಿರೋಧಿಸಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದ ನಾರಾಯಣಗೌಡ, ಕೊರಟಗೆರೆಯಲ್ಲಿ ಧ್ವಜಸ್ತಂಭ ತೆರವುಗೊಳಿಸಿ ಕನ್ನಡದ ಕುಲಕೋಟಿಗೆ ಅವಮಾನ ಮಾಡಲಾಗಿದೆ. ಕೊರಟಗೆರೆ ಅಪ್ಪಟ ಕನ್ನಡಿಗರ ಊರು, ಇಂಥ ಊರಲ್ಲಿ ಕನ್ನಡ ಬಾವುಟ ಕಿತ್ತು ಹಾಕಿದ್ದಾರೆ. ನಾಡದ್ರೋಹಿ ಮರಾಠಿಗರಿಗೂ ಕೂಡ ನಿಮಗೂ ಏನು ವ್ಯತ್ಯಾಸ ಇರುತ್ತೆ ಅಂತೇಳಿ ಕೊರಟಗೆರೆಯಲ್ಲಿ ಸ್ತಂಭವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ರಾತ್ರೋರಾತ್ರಿ 100 ಜನ ಪೊಲೀಸ್ನವರು ಇಟ್ಕೊಂಡು ಕನ್ನಡದ ಬಾವುಟವನ್ನ ತೆರವುಗೊಳಿಸ್ತೀರಿ ಅಂದ್ರೆ ಆ ಮಹಾರಾಷ್ಟ್ರದ ನಾಡದ್ರೋಹಿಗಳಿಗೂ ನಿಮಗೂ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಕ್ಷಣ ನಾನು ತಹಸೀಲ್ದಾರ್ಗೆ ಹೇಳಿದ್ದೀನಿ, ತಕ್ಷಣ ಆ ಧ್ವಜಸ್ತಂಭದ ಸ್ಥಾಪನೆ ಆಗಬೇಕು. ಅದರ ಉದ್ಘಾಟನೆಯನ್ನ ನಾನೇ ಬಂದ್ ಮಾಡ್ತೀನಿ. ಕನ್ನಡದ ನಾಡು, ನೆಲ, ಜಲ, ಕನ್ನಡ. ಇನ್ನು ಇದೇ ವೇಳೆ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ವಿಚಾರಕ್ಕೆ ಕರವೇ ನಾರಾಯಣಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿದೆ, ಅವ್ರ ಜೊತೆ ನಾನು ಇರಬೇಕಾಗಿದೆ. ಎಲ್ಲದಕ್ಕೂ ಕೂಡ ಒಂದೇ ಅಸ್ತ್ರ ಆಗಬಾರದು, ಅದು ಕೊನೆಯ ಬ್ರಹ್ಮಾಸ್ತ್ರ ಬಂದ್ ಆಗಬೇಕು. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ಮುಂದೂಡೋದು ಸರಿಯಲ್ಲ. ವಾಟಾಳ್ ನಾಗರಾಜ್ ಬಂದ್ಗೆ ನನ್ನ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕೆಪಿಎಸ್ಸಿ ವಿದ್ಯಾರ್ಥಿಗಳೇನಿದ್ದಾರೆ, ಕೆಎಸ್ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳೇನಿದ್ದಾರೆ, ಸುಮಾರು 76,000 ಜನ ಕನ್ನಡದ ಮಕ್ಕಳು ಆ ಪರೀಕ್ಷೆಯಿಂದಾಗಿ ಅವರಿಗೆ ಭಾರಿ ದೊಡ್ಡ ತೊಂದರೆ ಆಗಿದೆ. ಅವರ ಜೊತೆಯಲ್ಲಿ 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರ ಜೊತೆಯಲ್ಲಿ ನಾನು ಇರಬೇಕಾಗಿದೆ. ಈಗ ಮಾರ್ಚ್ ಅಲ್ಲಿ ಹೆಚ್ಚು ಪರೀಕ್ಷೆಗಳು ನಡೆಯೋದ್ರಿಂದ ಆ ಮಕ್ಕಳ ಭವಿಷ್ಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದಕ್ಕಾಗಿ ನಾನು ಈ ಬಂದಿಗೆ ನನ್ನ ಬೆಂಬಲ ಇಲ್ಲ. ಹಾಗಾಗಿ ಆ ಬಂಧನ ಆಚರಿಸುತ್ತಿರುವಂತಹ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ನಮ್ಮ ನಾಡಿನ ಹಿರಿಯ ಹೋರಾಟಗಾರರು, ಅವ್ರ ಬಗ್ಗೆ ಗೌರವ ಇದೆ. ಹಾಗಂತ ಎಲ್ಲ ಕಾಲಕ್ಕೂ ಬಂದೇ ಅಸ್ತ್ರ ಅಲ್ಲ. ಚಿತ್ರದುರ್ಗ ತಾಲೂಕು ವೆಕ್ಕಬೆನ್ನೂರು ಗ್ರಾಮದ ಸರ್ಕಾರಿ ಗೋಮಾಳವನ್ನ ರಕ್ಷಣೆ ಮಾಡಬೇಕು ಅಂತ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿಂದೆ ಹಸು, ಎಮ್ಮೆ, ಕುರಿ, ಮೇಕೆ ಮೇಯಿಸಲು ಮೀಸಲಿಟ್ಟಾಗಿರುವಂತಹ ಜಾಗ ಆಗಿತ್ತು. ಆದ್ರೀಗ ಕೆಲವರು ಮನೆ ಕಟ್ಟಲು, ಮಣ್ಣು ಬೇರೆ ಕಡೆ ಸಾಗಿಸಲು, ಉಳುಮೆ ಮಾಡಲು ಜಾಗದ ಮಣ್ಣನ್ನ ಬಳಸ್ತಾ ಇದ್ದಾರೆ. ಜನ ಜಾನುವಾರುಗಳಿಗೆ ಮೀಸಲು ಇಡಲು ಈ ಹಿಂದೆ ತಡೆಯಾಜ್ಞೆ ನೀಡಲಾಗಿತ್ತು. ಆದ್ರೀಗ ಸರ್ಕಾರಿ ಜಾಗ ದುರುಪಯೋಗ ಆಗ್ತಾ ಇರೋದ್ರಿಂದ ಗ್ರಾಮಸ್ಥರು ಜಾಗ ರಕ್ಷಣೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಅವರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಬರಂತರೊಬ್ಬರು ಚಿಕ್ಕಬಳ್ಳಾಪುರ ಗ್ರಾಮ ಗೋಮಾಳದಲ್ಲಿ ಕೆಲವರು ಅತಿಕ್ರಮವಾಗಿ ರಾತ್ರಿ ಗುಡಿಸಬೇಕಂದ್ರೆ ಕೆಲವರು ಮನೆಗಳು ಇದು ಉಳುಮೆ ಮಾಡಕ್ ಹೋಗ್ತಾರೆ, ಕೆಲವರು ಮಣ್ಣು ಉಳೆತ್ತಕ್ಕೆ ಹೋಗ್ತಾರೆ. ಹಿಂಗಾಗಿ ಅದು ಸರ್ಕಾರಿ ಜಮೀನಾಗಿರೋದ್ರಿಂದ ಅದು ಕೋರ್ಟ್ನಲ್ಲಿ ಆರ್ಡರ್ ಆಗಿದೆ 91ರಲ್ಲಿ. ಹಂಗಾಗಿ ಅದನ್ನ ಗೋಗಳಿಗಾಗಿ
ಬೆಳಗಾವಿ ಉದ್ಯಮಿ ಅಪಹರಣ ಕೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅತ್ಯಾಪ್ತಿಯ ಬಂಧನವಾಗಿದೆ. ಇದೀಗ ಈ ವಿಚಾರಕ್ಕೆ ಬೆಳಗಾವಿಯಲ್ಲಿ ಎಸ್ಪಿ ಡಾ ಭೀಮಾಶಂಕರ್ ಗುಳೇದ್ ಸುದ್ದಿಗೋಷ್ಠಿ ನಡೆಸಿದರು. ಫೆಬ್ರವರಿ 18ರಂದು ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು. ಉದ್ಯಮಿ ಬಸವರಾಜ್ ಅಂಬಿ ಎಂಬ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಇದೀಗ ಪ್ರಮುಖ ಆರೋಪಿ ಮಂಜುಳಾ ರಾಮನಗಟ್ಟಿ ಸೇರಿದಂತೆ ಒಟ್ಟು 7 ಜನರನ್ನ ಬಂಧಿಸಲಾಗಿದೆ. ಇನ್ನಿಬ್ಬರ ಮೇಲೆ ಸಂಶಯವಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ತಹಸೀಲ್ದಾರ್ ಆಫೀಸಲ್ಲಿ ಗ್ರೂಪ್ ಡಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಒಬ್ಬನ ಹತ್ರ 2.5 ಲಕ್ಷ, ಮತ್ತೆ ಇನ್ನೊಂದು ಅದೇ ತಹಸೀಲ್ದಾರ್ ಆಫೀಸಲ್ಲಿ ಔಟ್ಸೋರ್ಸ್ ನೌಕರಿ ಕೊಡಿಸ್ತೀನಿ ಅಂತೇಳಿ 2.5 ಲಕ್ಷ. ಸೊ ಇಬ್ಬರು ವ್ಯಕ್ತಿಗಳಿಂದ ತಲಾ 2.5 ಲಕ್ಷದಂತೆ 5 ಲಕ್ಷ ರೂಪಾಯಿಯನ್ನ ಇವಳು ಪಡೆದಿದ್ಲು. ಈಗ ತಾವು ಹೇಳಿದ ಹಾಗೆ ಈ ಮಹಿಳೆ ಬೇರೆಯವ್ರ ಜೊತೆ ಕೂಡ ಈ ರೀತಿ ವಂಚನೆ ಪ್ರಕರಣ ಮಾಡಿರಬಹುದು, ನಾನಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇವೆಲ್ಲ ಕೂಡ ವೈಯಕ್ತಿಕವಾಗಿ ಆಗಿರ್ತಕ್ಕಂಥದ್ದು. ಎಲ್ಲಿವರೆಗೂ ಅವರು ಬಂದು ಪೊಲೀಸರಿಗೆ ಹೇಳೋದಿಲ್ವೋ ಅಲ್ಲಿವರೆಗೂ ಈ ನಮ್ಮ ವಿಚಾರಣೆಯಲ್ಲೂ ಕೂಡ ಈ ಮಹಿಳೆ ಆಗಿರಲಿ ಯಾರೇ ಅಪರಾಧಿಕ ಅತಿವೃಷ್ಟಿಯಿಂದ ಮತ್ತು ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಮಾರ್ಚ್ 5ರಂದು ಪ್ರತಿಭಟನೆ ನಡೆಸುತ್ತೇವೆ ಅಂತ ಜಿಲ್ಲಾ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಪಾಟೀಲ್ ಹೇಳಿದ್ದಾರೆ. ವಿವಿಧ ರೈತ ಸಂಘಟನೆಗಳಿಂದ ಈ ಬೃಹತ್ ಹೋರಾಟ ನಡೆಯಲಿದೆ, ಇವರಿಗೆ ಬೆಂಬಲವನ್ನ ನೀಡ್ತೇವೆ ಅಂತ ಹೇಳಿದ್ರು. ಇತ್ತೀಚೆಗಷ್ಟೇ ಸಿಎಂ ಬಂದಾಗ ಪರಿಹಾರ ನೀಡ್ತೇವೆ ಅಂತ ಹೇಳಿದ್ರು, ಆದರೆ ಈವರೆಗೂ ಕೂಡ ಭರವಸೆ ಈಡೇರಲಿಲ್ಲ. ಹೀಗಾಗಿ ಹೋರಾಟ ಅನಿವಾರ್ಯ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಮತ್ತು ನೇಟೆ ರೋಗದಿಂದ 2.7 ಲಕ್ಷ ಎಕರೆಯಷ್ಟು ತೊಗರಿ ಬೆಳೆ ಹಾಳಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಮಹಾರಾಷ್ಟದ ನಾಂದೇಡ್ ಬಸ್ ನಿಲ್ದಾಣದಲ್ಲಿ ಶಿವಸೇನೆ ಪುಡಾರಿಗಳಿಂದ ಹೈಡ್ರಾಮಾ ನಡೆದಿದೆ. ರಾಜ್ಯದ ಬಸ್ಗಳಿಗೆ ಕೇಸರಿ ಧ್ವಜ ಹಾಕಿ ಪುಂಡಾಟ ಮೆರೆದಿದ್ದಾರೆ. ಚಾಲಕ ನಿರ್ವಾಹಕರಿಗೆ ಹಾರ ಹಾಕಿ ಕೇಸರಿ ಶಾಲು ಹಾಕಿ ಸತ್ಕರಿಸಿದ್ದಾರೆ. ಅಲ್ಲದೆ ಕಪ್ಪು ಮಸಿ ಬಳಿಯದಂತೆ ಮಹಾಪುಂಡರು ಎಚ್ಚರಿಕೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿ ಕುರಿ ಮತ್ತು ಅಡಿಕೆ ಕಳ್ಳತನ ಮಾಡ್ತಾ ಇರುವಂತಹ ಖದೀಮರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಬಂಧಿತರಿಂದ 60,000 ನಗದು ಸೇರಿದಂತೆ ಒಂದು ಆಟೋ ರಿಕ್ಷಾ ಹಾಗೆ ಒಂದು ಟಗರನ್ನ ಜಪ್ತಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಬಳ್ಳಾರಿಯ ಕೋಳಿಗಳಲ್ಲಿ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗ್ತಿರೋದ್ರಿಂದ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಕೇಸ್ ಪತ್ತೆಯಾದ 1 ಕಿಲೋಮೀಟರ್ ವರೆಗಿನ ಕೋಳಿ ಸಾಗಾಣಿಕೆಯಲ್ಲಿರುವ ಕೋಳಿಗಳನ್ನು ಸಾಯಿಸಬೇಕು. ಕೇಸ್ ಪತ್ತೆಯಾದ 3 ಕಿಲೋಮೀಟರ್ ವರೆಗೆ ಸೋಂಕಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. 3 ರಿಂದ 10 ಕಿಲೋಮೀಟರ್ ವರೆಗೆ ಕಣ್ಗಾವಲು ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಸೋಂಕು ಪತ್ತೆಯಾದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಎಲ್ಲಾ ಕೋಳಿ ಸಾಗಾಣಿಕೆ ಅಂಗಡಿ ಮುಚ್ಚಬೇಕು ಅಂತ ಆದೇಶ ನೀಡಿದೆ. ಇನ್ನು ಸಾಗಾಣಿಕೆದಾರರು ಮಾಸ್ಕ್, ಕೈಗವಸು, ಪಿಪಿಇ ಕಿಟ್, ಶೂ ಅನ್ನ ಕೂಡ ಹಾಕಿಕೊಳ್ಳುವುದು ಕಡ್ಡಾಯ ಅಂತ ಗೈಡ್ ಲೈನ್ಸ್ ನಲ್ಲಿ ತಿಳಿಸಿದೆ. ಕಸ, ಗೊಬ್ಬರ, ಮಾಂಸ, ಮೊಟ್ಟೆ, ತ್ಯಾಜ್ಯ ಪದಾರ್ಥಗಳು ಸೇರಿದಂತೆ ಕೋಳಿ ಉತ್ಪನ್ನಗಳನ್ನು ಸೋಂಕಿತ ಪ್ರದೇಶದಿಂದ ಹೊರಗಡೆ ತೆಗೆದುಕೊಂಡು ಹೋಗದಂತೆ ನಿಷೇಧವನ್ನ ಹೇರಲಾಗಿದೆ. ರಾಜ್ಯದಲ್ಲಿ ಹಕ್ಕಿಗಳು ನಿಗೂಢವಾಗಿ ಸಾವನ್ನಪ್ತಾ ಇದೆ. ಹಕ್ಕಿ ಜ್ವರದ ಹಿನ್ನೆಲೆ ನಾನಾ ಜಿಲ್ಲೆಗಳಲ್ಲಿ ಸಾವಿರಾರು ಹಕ್ಕಿಗಳು ಸಾವನ್ನಪ್ತಾ ಇದ್ದು ಜನರಲ್ಲಿ ಆತಂಕ ಹೆಚ್ಚಿದೆ. ಇನ್ನು ಹಕ್ಕಿ ಜ್ವರ ವಿಚಾರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಮಗ್ರ ರೋಗಗಳ ಕಣ್ಗಾವಲು ಯೋಜನೆಯ ನಿರ್ದೇಶಕ ಡಾಕ್ಟರ್ ಅನ್ಸರ್ ಅಹಮದ್ ರಿಯಾಕ್ಟ್ ಮಾಡಿದ್ದಾರೆ. ಈ ಜ್ವರ ಹಲವು ವರ್ಷಗಳಿಂದ ಇದೆ, ಇದು ಇನ್ನೂ ಮನುಷ್ಯರಿಗೆ ಹರಡಿಲ್ಲ. ಜನರು ಯಾವುದೇ ಭಯವಿಲ್ಲದೆ ಕೋಳಿ ಹಾಗೆ ಮೊಟ್ಟೆಯನ್ನ ತಿನ್ನಬಹುದು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 3 ಕಿಲೋಮೀಟರ್ ಸೋಂಕಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದೇವೆ. ಜನರು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಅವರೆಲ್ಲ ಪ್ರಿಕಾಷನ್ಸ್ ಕೊಟ್ಟಿದ್ದೀವಿ. ನಮ್ಮ ಆಶಾ ವರ್ಕರ್ಸ್ ಹೋಗಿದ್ದಾರೆ, ನಮ್ಮ ಎಎನ್ಎಂಸ್ಗಳು, ನಮ್ಮ ಡಾಕ್ಟರ್ಸ್ ಕಂಟಿನ್ಯೂಸ್ ಆಗಿ ಪ್ರಿಕಾಷನ್ಸ್ ಹೇಳ್ತಿದ್ದಾರೆ. ಮಾಂಸ ಕಟ್ ಮಾಡುವಾಗ ಗ್ಲೌಸ್ ಹಾಕೊಳ್ಳಿ, ಮಾಸ್ಕ್ ಹಾಕಿ, ಸ್ನಾನ ಮಾಡಿ, ಬಿಸಿ ನೀರನ್ನ ತೊಳಿರಿ ಪ್ಲೀಸ್, ಬಿಕಾಸ್ ಅವರಿಂದನೇ ಹರಡೋದು. ಆಮೇಲೆ ಮಾಂಸ ಹ್ಯಾಂಡಲ್ ಮಾಡಿ ಕವರ್ ಮಾಡ್ತಾರಲ್ಲ, ಕುಕ್ ಮಾಡಬೇಕು. ಕುಕ್ ಮಾಡಿದ್ಮೇಲೆ ಅದು ತೊಳಿವಾಗ ಮಾಡುವಾಗ ಅದನ್ನು ಪ್ರಿಕಾಷನ್ಸ್ ತಗೊಳ್ಬೇಕು. ಆಮೇಲೆ ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಗ್ರಾಮಕ್ಕೆ ಪಶುಸಂಗೋಪನಾ ಇಲಾಖೆಯ ಆಯುಕ್ತೆ ಶ್ರೀರೂಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಳಿಗಳು ಮೊದಲು ಸಾವನ್ನಪ್ಪಿದ ದ್ಯಾವಪ್ಪ ಮನೆ ಬಳಿ ಭೇಟಿ ನೀಡಿದ್ರು. ಇದರ ಬಗ್ಗೆ ಅಧಿಕಾರಿಗಳ ಜೊತೆ ಆಯುಕ್ತೆ ರೂಪ ಮಾಹಿತಿ ಪಡೆದುಕೊಂಡಿದ್ದಾರೆ.
ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧಾರವಾಡದಲ್ಲಿ ದೇವದಾಸಿ ಮಹಿಳೆಯರಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಯಲ್ಲಮ್ಮನ ದೇವಿಯನ್ನೇ ಹೊತ್ತುಕೊಂಡು ಡಿಸಿ ಕಚೇರಿಗೆ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ. ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ನೇತೃತ್ವದಲ್ಲಿ ಈ ಹೋರಾಟ ನಡೆಸಿದ್ರು. ಪ್ರತಿಭಟನಾಕಾರರು ಹಲಗೆ ಬಾರಿಸುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2007-8ರ ಪಟ್ಟಿಯಲ್ಲಿ ಸೇರದ ದೇವದಾಸಿಯವರನ್ನ ಸೇರಿಸಿಕೊಳ್ಳಬೇಕು, ಮಾಜಿ ದೇವದಾಸಿಯರಿಗೆ 5,000 ರೂಪಾಯಿ ಪಿಂಚಣಿ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿ ಮೂಲಕ ಸಿಎಂಗೆ ಮನವಿ ಪತ್ರವನ್ನ ರವಾನೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ಪಡೆಯಿಂದ ಪಥಸಂಚಲನ ನಡೆಸಲಾಯಿತು. ಹೋಳಿ ಹಬ್ಬ ಹಾಗೆ ರಂಜಾನ್ ಮಾಸ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಪಥಸಂಚಲನ ನಡೆಸಲಾಯಿತು. ಕಾನೂನು ಹಾಗೂ ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟಾಗದಂತೆ ತಡೆಯಲು ಮುಂಜಾಗ್ರತೆಯನ್ನು ವಹಿಸಿದ್ದು ಶಿರಸಿ ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಆಹಾರ ಕಲಬೆರಕೆ ಮತ್ತು ಪ್ಲಾಸ್ಟಿಕ್ ಕವರ್ ಬಳಕೆ ಹಿನ್ನೆಲೆ ಕೋಲಾರದ ಹೋಟೆಲ್ಗಳ ಮೇಲೆ ನಗರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪಂಚವಟಿ ಮತ್ತು ನ್ಯೂ ಸಿಟಿ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಸ್ವಚ್ಛತೆ ಇಲ್ಲದ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ನಗರಸಭೆ ಸದಸ್ಯರಾದ ಸುರೇಶ್ ಬಾಬು, ಅಮರೇಶ್, ಫೈರೋಜ್ ಖಾನ್, ಹೆಲ್ತ್ ಇನ್ಸ್ಪೆಕ್ಟರ್ ನವಾಜ್ ಮತ್ತಿತರರು ಭಾಗಿಯಾಗಿದ್ದರು. ಡಿ ರೂಪಾರಿಂದ ಹಸ್ತಕ್ಷೇಪ ಅಂತ ಐಜಿಪಿ ಡಿ ರೂಪಾ ವಿರುದ್ಧ ವರ್ತಿಕಾ ದೂರನ್ನು ಕೊಟ್ಟಿದ್ದಾರೆ. ಐಪಿಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ ವರ್ಗಾವಣೆಯಾಗಿದೆ. ಆಂತರಿಕ ಭದ್ರತಾ ದಳದ ಡಿಐಜಿ ಆಗಿರುವಂತಹ ವರ್ತಿಕರನ್ನ ಗೃಹರಕ್ಷಕ ದಳದ ನಿರ್ದೇಶನಾಲಯಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ವರ್ಗಾವಣೆ ಮಾಡಿ ಈ ಆದೇಶವನ್ನು ಹೊರಡಿಸಲಾಗಿದೆ. ಟ್ರ್ಯಾಕ್ಟರ್ನಲ್ಲಿ ಟೇಪ್ ಹಚ್ಚಿದ ಹಿನ್ನೆಲೆ ಹಿಂದೂ ಜಾಗರಣ ವೇದಿಕೆ ಮುಖಂಡನ ಮೇಲೆ ಪಿಎಸ್ಐ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕೆರೂರು ಪಿಎಸ್ಐ ವಿರುದ್ಧ ಕುಟುಂಬಸ್ಥರು ಹಾಗೂ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಿಎಸ್ಐ ಭೀಮ್ಸಿ ರಬಕವಿ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಪ್ರತಿಭಟನಾ ನಿರತರು ಆಗ್ರಹಿಸಿದರು. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ಬಿಜೆಪಿ ನಾಳೆ ಭತ್ತ ನಾಟಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರೈತರಿಗೆ ಉತ್ತೇಜನ ನೀಡುವಂತ ಹಾಗೆ ಯುವಕರನ್ನ ಕೃಷಿಯತ್ತ ಆಕರ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದು ಬಿವೈವಿ ಸ್ವತಃ ಕೆಸರು ಗದ್ದೆಗೆ ಇಳಿದು ಭತ್ತದ ನಾಟಿ ಮಾಡಲಿದ್ದಾರೆ. ಭತ್ತದ ನಾಟಿ ಕಾರ್ಯಕ್ರಮದ ಬಳಿಕ ರೈತರೊಂದಿಗೆ ಸಂವಾದ ಕೂಡ ನಡೆಸಲಿದ್ದಾರೆ. ಈ ಕಾರ್ಯಕ್ರಮದ ಸಿದ್ದತೆಯನ್ನ ಬಿಜೆಪಿ ಸಚ್ಚಿದಾನಂದ ಪರಿಶೀಲನೆ ನಡೆಸಿದ್ದಾರೆ. ಎಸ್ಸಿ ಎಸ್ಟಿ ಹಣವನ್ನ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿರುವಂತಹ ವಿಚಾರಕ್ಕೆ ಮೈಸೂರು ಸಂಸದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಹಣವನ್ನ ಬೇರೆ ಮೂಲದಿಂದ ಬಳಸಿಕೊಳ್ಳುವಂತಹ ಹಾಗೆ ಬಿಂಬಿಸಿದ್ರು. ಆದರೆ ಎಸ್ಸಿ ಎಸ್ಟಿಗೆ ಸೇರಿದ ಸುಮಾರು 11,000 ಕೋಟಿಯನ್ನ ಗ್ಯಾರಂಟಿ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಈ ಹಣ ಉಪಯೋಗಿಸಿಕೊಳ್ಳಬೇಕಾಗಿತ್ತು. ಆದರೆ ಈ ಸರ್ಕಾರ ಗ್ಯಾರಂಟಿ ಉದ್ದೇಶಕ್ಕೆ ಬಳಸಿದ್ದಾರೆ. ಇದನ್ನ ನಮ್ಮ ಪಕ್ಷ ಖಂಡಿಸುತ್ತೆ. ಈ ಬಗ್ಗೆ ಶ್ವೇತ ಪತ್ರವನ್ನ ಹೊರಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕೊಡಗು ಜಿಲ್ಲೆ ಚಟ್ಟಹಳ್ಳಿಯ ಚರಳ ಶ್ರೀ ಭಗವತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ದೇವಾಲಯದ ಸುತ್ತಲೂ ನೂರಾರು ಭಕ್ತರು ಜಿಂಕೆ ಕೊಂಬು ಹಿಡಿದು ನೃತ್ಯ ಮಾಡಿದರು. ಇನ್ನು ಈ ಕುಂಭಾಟ ನೃತ್ಯ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಅನಾದಿ ಕಾಲದಿಂದ ಸಂಗ್ರಹಿಸಿ ಇಡಲಾದ ಜಿಂಕೆ ಕೊಂಬುಗಳನ್ನು ಹಿಡಿದು ಭಕ್ತರು ಕುಡಿದು ಸಂಭ್ರಮಿಸಿದ್ದಾರೆ. ಆಪೆ ಆಟೋ ಹಾಗೂ ಪ್ಯಾಸೆಂಜರ್ ಆಟೋ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ ದಂಪತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ 5 ಗಂಭೀರ ಗಾಯಗಳಾಗಿರುವಂತಹ ಘಟನೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಅರಿಶಿನಕುಂಟೆ ಬಳಿ ನಡೆದಿದೆ. 61 ವರ್ಷದ ಜಯಪ್ರಕಾಶ್, 45 ವರ್ಷದ ಉಷಾ ಮೃತ ದಂಪತಿಗಳು ಮಗಳ ಮನೆಗೆ ಹೋಗಿ ವಾಪಸ್ ಮನೆಗೆ ಆಟೋದಲ್ಲಿ ಹೋಗ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ. ಸದ್ಯ ಕುದೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ.
ಮಡಿಕೇರಿಯಲ್ಲಿ ಕಾರಿನಡಿ ಸಿಲುಕಿದ್ದ ಕರುವನ್ನ ಸಾರ್ವಜನಿಕರು ವಾಹನ ಚಾಲಕರು ರಕ್ಷಣೆ ಮಾಡಿದ್ದಾರೆ. ನಗರದ ಖಾಸಗಿ ಬಸ್ ನಿಲ್ದಾಣ ಬಳಿ ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ಪ್ರವಾಸಿಗರ ಕಾರಿನಡಿ ಕರು ಸಿಲುಕಿದೆ. ತಕ್ಷಣ ಇದನ್ನು ಗಮನಿಸಿರುವಂತಹ ಸ್ಥಳೀಯರು ಕಾರು ಮೇಲೆತ್ತಿ ಕರು ರಕ್ಷಣೆ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಪಶುವೈದ್ಯರನ್ನ ಕರೆಸಿ ಕರುವಿಗೆ ಚಿಕಿತ್ಸೆಯನ್ನ ಕೊಡಲಾಯಿತು. ಉಡುಪಿಯ ಶ್ರೀ ಕೃಷ್ಣ ಮಠದ ರಥ ಬೀದಿಯಲ್ಲಿ ತ್ಯಾಜ್ಯದ ರಾಶಿ ಕಂಡುಬಂದಿದೆ. ರಸ್ತೆ ಅಂಚಿನ ತೋಡಿನ ಹುಳೆತ್ತಿದ ಮಣ್ಣು ಕಲ್ಲುಗಳನ್ನು ಚೀಲದಲ್ಲಿ ತುಂಬಿಡಲಾಗಿದೆ. ಹೊರ ರಾಜ್ಯ ಹೊರ ಜಿಲ್ಲೆಯ ಯಾತ್ರಿಕರು ಸಂಚರಿಸುವ ರಸ್ತೆಯೂ ಇದಾಗಿದ್ದು ಅಶುಚಿತ್ವದ ದರ್ಶನವಾಗ್ತಾ ಇದೆ. ತ್ಯಾಜ್ಯದ ರಾಶಿ ಖಾಲಿ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಉಪಯೋಗವಾಗಿಲ್ಲ. ಹೀಗಂತ ಸ್ಥಳೀಯರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶ್ವ ವನ್ಯಜೀವಿ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಜುನಾಗಢದ ಗಿರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಸಿಂಹ ಸಫಾರಿಗೆ ತೆರಳಿದ್ದಾರೆ. ಜೀಪ್ ಸಫಾರಿಯ ಸಮಯದಲ್ಲಿ ಪ್ರಧಾನಿಯೊಂದಿಗೆ ಕೆಲವು ಸಚಿವರು ಮತ್ತು ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ಇದ್ದರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಸೆರೆ ಹಿಡಿದರು. ಪಶ್ಚಿಮ ಬಂಗಾಳದಾದ್ಯಂತ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಎಸ್ಎಫ್ಐ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ವಿದ್ಯಾರ್ಥಿಗಳ ಧರಣಿ ಸಂದರ್ಭದಲ್ಲಿ ತೃಣಮೂಲ ಛತ್ರ ಪರಿಷತ್ ಸದಸ್ಯರು ಮತ್ತು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ. ಪಂಜಾಬಿನ ಜಲಂಧರ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮಾಡುವವರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದಾರೆ. ಖಾನಾಪುರ ಗ್ರಾಮದಲ್ಲಿ ಅಕ್ರಮ ಮಾದಕ ಮತ್ತು ಮಾರಾಟ ಮಾಡುತ್ತಿದ್ದವರ ಅಕ್ರಮ ಕಟ್ಟಡಗಳನ್ನು ಜೆಸಿಬಿಯಿಂದ ಕೆಡವಿದ್ದಾರೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಶ್ರೀಲಂಕಾದ ಅಧಿಕಾರಿಗಳು ಬಂಧಿಸಿರುವ 32 ಮೀನುಗಾರರನ್ನ ಬಿಡುಗಡೆ ಮಾಡಬೇಕು ಅಂತ ಪ್ರತಿಭಟನೆ ನಡೆಸಲಾಯಿತು. ರಾಮೇಶ್ವರಂ ಮತ್ತು ಮಂಡಪಂ ಮೀನುಗಾರಿಕಾ ಬಂದರುಗಳ ಮೀನುಗಾರರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಿತು. ಹೋರಾಟದ ಸ್ಥಳಕ್ಕೆ ಗವರ್ನರ್ ಆರ್ಎನ್ ರವಿ ಆಗಮಿಸಿದ್ದು ಸಮಸ್ಯೆ ಅತಿ ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ.